ಇಎಂಐ ನಾಳೆಯ ತಲೆನೋವು. ಜಾಣ ಗ್ರಾಹಕ ನಾವಾಗೋಣ, ಸಾಲ ಮುಕ್ತ ಜೀವನ ನಡೆಸೋಣ. ಅವಶ್ಯಕತೆ ಮೊದಲು, ಆಸೆ ನಂತರ. ಸಾಲ ಕಡಿಮೆ ಮಾಡಿ ಸಂತೋಷವನ್ನು ಹೆಚ್ಚಿಸಿ. ಕಂತಿನ ಜೀವನ ಬೇಡಯ್ಯ, ಕಂತಿನ ಜೀವನ ಬೇಡಯ್ಯ. ಸಾಲದ ಕಷ್ಟ ಬೇಡಯ್ಯ, ಸಾಲದ ಕಷ್ಟ ಬೇಡಯ್ಯ. ಕಂತಿನ ಜೀವನ ಬೇಡಯ್ಯ, ಕಂತಿನ ಜೀವನ ಬೇಡಯ್ಯ. ಸಾಲದ ಕಷ್ಟ ಬೇಡಯ್ಯ, ಸಾಲದ ಕಷ್ಟ ಬೇಡಯ್ಯ. ಅಗತ್ಯವಿದ್ದಂತೆ ಖರೀದಿ ಮಾಡಿ, ಅಗತ್ಯವಿದ್ದಂತೆ ಖರೀದಿ ಮಾಡಿ. ಉಳಿತಾಯದ ದಾರಿ ಹಿಡಿಯಿರಿ, ಉಳಿತಾಯದ ದಾರಿ ಹಿಡಿಯಿರಿ. ಸಾಲದ ಕಷ್ಟ ಬೇಡಯ್ಯ, ಕಂತಿನ ಜೀವನ ಬೇಡಯ್ಯ. ಸಾಲದ ಕಷ್ಟ ಬೇಡಯ್ಯ, ಅಗತ್ಯವಿದ್ದಂತೆ ಖರೀದಿ ಮಾಡಿ. ಉಳಿತಾಯದ ದಾರಿ ಹಿಡಿಯಿರಿ, ಅಗತ್ಯವಿದ್ದಂತೆ ಖರೀದಿ ಮಾಡಿ. ಉಳಿತಾಯದ ದಾರಿ ಹಿಡಿಯಿರಿ. ಏ ಐಫೋನು, ಹೌದಾ? ಹೌದು. ಎಷ್ಟು ಕೊಟ್ಟಿ? 1 ಲಕ್ಷ ಕೊಟ್ಟೆ. ಅಷ್ಟು ದುಡ್ಡು ನಿನ್ನೆ ತಗೊಂಡು ಇಎಂಐ ಇಂಟ್ರೆಸ್ಟ್ ಅದಕ್ಕೆ. ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ. ಓ ಅದೆಲ್ಲ ಉಂಟು ಉಂಟು. 10 ತಿಂಗಳಿಗೆ 10% ಬಡ್ಡಿ. 10%ನಾ? ಹೌದು. ಮೊಬೈಲ್, ಟಿವಿ, ಬೈಕ್ ಹೊಸದು ಕಂತಿನಲ್ಲಿ ಖರೀದಿ ಸುಲಭ. ಅದನ್ನು ಯೋಚಿಸಿ ಸ್ನೇಹಿತರೆ, ಸಾಲದ ಗಾಳದಲ್ಲಿ ಬೀಳದಿರಿ. ಮೊಬೈಲ್, ಟಿವಿ, ಬೈಕ್ ಹೊಸದು ಮೊಬೈಲ್, ಟಿವಿ, ಬೈಕ್ ಹೊಸದು ಕಂತಿನಲ್ಲಿ ಖರೀದಿ ಸುಲಭ. ಕಂತಿನಲ್ಲಿ ಖರೀದಿ ಸುಲಭ. ಅದನ್ನು ಯೋಚಿಸಿ ಸ್ನೇಹಿತರೆ, ಆದರೆ ಯೋಚಿಸಿ ಸ್ನೇಹಿತರೆ, ಸಾಲದ ಗಾಳದಲ್ಲಿ ಬೀಳದಿರಿ. ಸಾಲದ ಕಾಲದಲ್ಲಿ ಬೀಳದಿರಿ. ಮೊಬೈಲ್, ಟಿವಿ, ಬೈಕ್ ಹೊಸದು ಕಂತಿನಲ್ಲಿ ಖರೀದಿ ಸುಲಭ. ಆದರೆ ಯೋಚಿಸಿ ಸ್ನೇಹಿತರೆ, ಸಾಲದ ಜಾಲದಲ್ಲಿ ಬೀಳದಿರಿ. ಸಾಲದ ಜಾಲದಲ್ಲಿ ಬೀಳದಿರಿ. ವಾವ್, ನನ್ನ ಮೊಬೈಲಲ್ಲಿ ಫೋಟೋ ಚಂದ ಬರ್ತದೆ. ಏ, ಇದು ನೀನು ಅವತ್ತು ಇಎಂಐ ಅಲ್ಲಿ ತೆಗೆದ ಮೊಬೈಲ್ ಅಲ್ಲ? ಹೌದು, ಇಎಂಐ ಅಲ್ಲೇ ತೆಗೆದ ಮೊಬೈಲ್. ಅದರದ್ದು ಇಎಂಐ ಎಲ್ಲ ಕಟ್ಟಿಯಾಗಿದ? ಓ, ಎಲ್ಲ ಗಟ್ಟಿಯಾಗಿದೆ. ಓ ಹೌದಾ, ನನಗೊಂದು ಮೊಬೈಲ್ ಬೇಕು. ನನ್ನ ಹತ್ರ ಹಣ ಇಲ್ಲ ಈಗ. ನೀನು ಮೊಬೈಲ್ ತೆಗಿದಾದ್ರೆ ಇಎಂಐ ಅಲ್ಲೇ ತೆಗಿ. ಆಯ್ತಾಯ್ತು, ನಾನು ಇಎಂಐ ಅಲ್ಲಿ ಪರ್ಚೇಸ್ ಮಾಡ್ತೇನೆ ನೀನು ಮೊಬೈಲ್ ಅನ್ನೆಲ್ಲ. ಹಾಗೆ ಆಗ್ಬೋದು. ನೀವು ಸಹ ಮೊಬೈಲ್ ತೆಗಿದಾದ್ರೆ ಇಎಂಐ ಅಲ್ಲೇ ತಗೊಳ್ಳಿ. ಹೌದು, ಇಎಂಐ ಅಲ್ಲೇ ಬೆಸ್ಟ್. ಯಾಕಂದ್ರೆ ಸ್ವಲ್ಪ ಹಣ ಹಾಕಿದ್ರೆ ಸಾಕು, ಮತ್ತೆ ಸಂಬಳದಲ್ಲಿ ತಿಂಗಳು ಕಟ್ಟೋದು ಹೋಗ್ಬೋದಲ್ಲ. ಹೌದು. ಹೌದೌದು. ಇಎಂಐ ಎಲ್ಲಿದೆ ಕೇಳಿ, ಸಂತೋಷವೆಂದು ತಿಳಿದುಕೊಳ್ಳಿರಿ. ಇಎಂಐ ಎಲ್ಲೆಡೆ ಕೇಳಿ, ಸಂತೋಷವೆಂದು ತಿಳಿದುಕೊಳ್ಳಿರಿ. ಇಎಂಐ ಎಲ್ಲೆಡೆ ಕೇಳಿ, ಸಂತೋಷವೆಂದು ತಿಳಿದುಕೊಳ್ಳಿರಿ. ಜಾಣ ಗ್ರಾಹಕರು ನಾವಾಗೋಣ, ಜಾಣ ಗ್ರಾಹಕರು ನಾವಾಗೋಣ. ಸಾಲದ ಬಂಧನ ಮುರಿಯೋಣ. ಸಾಲದ ಬಂಧನ ಮುರಿಯೋಣ. ಇಎಂಐ ಎಲ್ಲೆಡೆ ಕೇಳಿ, ಇಎಂಐ ಎಲ್ಲೆಡೆ ಕೇಳಿ, ಸಂತೋಷವೆಂದು ತಿಳಿದುಕೊಳ್ಳಿರಿ. ಸಂತೋಷವೆಂದು ತಿಳಿದುಕೊಳ್ಳಿರಿ. ಜಾಣ ಗ್ರಾಹಕರು ನಾವಾಗೋಣ. ಜಾಣ ಗ್ರಾಹಕರು ನಾವಾಗೋಣ. ಸಾಲದ ಬಂಧನ ಮುರಿಯೋಣ. ಸಾಲದ ಬಂಧನ ಮುರಿಯೋಣ. ಸಾಲದ ಬಂಧನವನ್ನು ಮುರಿಯೋಣ. ನಾನು ನಿಮ್ಮತ್ರ ಏನೋ ಕೇಳಬೇಕು ಅಂತ ಮೊನ್ನೆಯಿಂದ ನೋಡ್ತಿದ್ದೆ, ಆಗ್ಲೇ ಇಲ್ಲ. ಹೇಳು. ಅದೇ ನೀನೊಂದು ಕಂಪನಿಗೆ ಜಾಬ್ ಕೊಡ್ತಿದ್ಯಲ್ಲ, ಅದ್ಯಾವುದು? APC ಕಂಪನಿ. ಅಷ್ಟು ದೊಡ್ಡ ಕಂಪನಿಗೆ ಜಾಬ್. ಅಲ್ಲಿಗೆ ನೀನು ನಡ್ಕೊಂಡು ಹೋಗೋದು, ಇಲ್ಲದಿದ್ರೆ ಬಸ್ಸಲ್ಲಿ ಹೋಗೋದು. ನೋಡ್ಲಿಕ್ಕೆ ಚಂದ ಇರಲಿಲ್ಲ. ನೀನೊಂದು ಕಾರ್ ಪರ್ಚೇಸ್ ಮಾಡು, ಅದ್ರಲ್ಲಿ ಹೋಗ್ಬೇಕು ನೀನು. ನನಗೂ ಅದೇ ಆಸೆ, ಆದ್ರೆ ಸ್ಯಾಲರಿ ಕಡಿಮೆ ನನಗೆ, ನನ್ನ ಹತ್ರ ಇಲ್ಲ ಅಷ್ಟು. ಅದೇನಾಗುದಿಲ್ಲ, ಪರ್ಚೇಸ್ ಮಾಡಿ. ಒಂದು ಕಾರ್ ತೆಗಿಬೇಕು ಅಂತ ನಾನು ಹೇಳ್ತೀನಿ. ಅಷ್ಟು ದೊಡ್ಡ ಕಂಪನಿಗೆ ನಡ್ಕೊಂಡು ಹೋದ್ರೆ ಆಗ್ತದಾ? ನನ್ನ ಹತ್ರ ಅಷ್ಟು ಸ್ಯಾಲರಿ ಇಲ್ಲ, ಸ್ಯಾಲರಿ ಕಡಿಮೆ ನನಗೆ ಈಗ. ಅದಕ್ಕೆ ಇಎಂಐ ತಗೊಂಡ್ರೆ ಆಯ್ತು. ಹೌದು, ನೀನು ಇಎಂಐ ತಗೋ. ನಾನೊಂದು ಮೊನ್ನೆ ಹೊಸ ಮೊಬೈಲ್ ತಗೊಂಡೆ. ನನಗೆ ಇಎಂಐ ಕಟ್ಲಿಕ್ಕೆ ಆಗ್ಬೋದಾ? ಅದರಲ್ಲಿ ಉಂಟು, ನಾನು ಕಟ್ಟಿಲ್ವ ಈಗ? ನೋಡು, ಅವಳು ಕಟ್ಟಿದ್ದಾಳೆ, ನೀನು ಕಟ್ಟು. ಏನಾಗುದಿಲ್ಲ, ಸರಿಯಾಗ್ತದೆ ಎಲ್ಲ. ಜನರಿಗೆ ಪರಿಚಯ
ಹಾ ಹೌದು, ನಾನೇ ಮಾತಾಡುದು. ನಮಗೊಂದು ಕಾರ್ ಬೇಕಿತ್ತು. ಹಾ ಹೌದಾ? ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ಯಾವ ಕಾರ್ ಬೇಕಿದೆ? ಓ ನಿಮಗೆ, ಹಲೋ ಕೇಳಿಸ್ತೀಯಾ? ಹಾ ನಿಮಗೀಗ ಟಾಟಾ ಪಂಚ್ ಒಳ್ಳೆದುಂಟು ಮೇಡಮ್. ಎಷ್ಟು ಕಾಸ್ಟ್ ಅದಕ್ಕೆ? ಅದು ಎಲ್ಲ ಸೇರಿ ಒಂದು 9 ಲಕ್ಷ ಆಗ್ತದೆ. 9 ಲಕ್ಷನಾ? ನನಗೆ ಬೇಡ ಕಾರು. ಅದಕ್ಕೆ EMI ಏನಿಲ್ವಾ? ಹಾ ಉಂಟು ಮ್ಯಾಮ್, ಬಜಾಜ್ ಫೈನಾನ್ಸ್, ಶ್ರೀರಾಮ್ ಫೈನಾನ್ಸ್, ಈಗ ತುಂಬಾ ಕಂಪನಿ ನಮಗೆ ಫೈನಾನ್ಸ್ ನಮಗೆ ಅವೈಲೇಬಲ್ ಉಂಟು ಮೇಡಮ್. ನಿಮಗೆ ಯಾವುದು ಬೇಕಾದರೂ ಚಾಯ್ಸ್ ಮಾಡ್ಬೋದು. ಒಂದು 10 ರಿಂದ 13% ಇಂಟ್ರೆಸ್ಟ್ ಆಗ್ತದೆ ಮೇಡಮ್. ಹಾಗಾದ್ರೆ 1,000ಕ್ಕೆ 100 ರೂಪಾಯಿ ಕಟ್ಟಿದ ಹಾಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗಾದ್ರೆ ನಾಳೆನೇ ತೆಗಿವಾ? ನೀವೆಲ್ಲರೂ ಬರ್ಬೇಕು ನನ್ನೊಟ್ಟಿಗೆ. 6 ತಿಂಗಳ ನಂತರ. ಹಲೋ 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 ಮೇಡಮ್, ನೀವು 2 ತಿಂಗಳಿಂದ EMI ಕಟ್ತಿಲ್ಲ? ಹಾ ನೀವು 2 ತಿಂಗಳಿಂದ EMI ಪೇ ಮಾಡ್ತಿಲ್ಲಲ್ಲ? ಸರ್, ಸಾರಿ ಸರ್, ನನಗೆ 2 ಮಂತ್ ಸ್ಯಾಲರಿ ಆಗಲಿಲ್ಲ, ಅದಕ್ಕೆ ಕಟ್ಟಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಯಿತು. ನೆಕ್ಸ್ಟ್ ಮಂತ್ ಗ್ಯಾರಂಟಿ ಕಟ್ತೇನೆ, ಸ್ಯಾಲರಿ ಆಗ್ತದೆ ಅಂತ ಹೇಳಿದ್ದಾರೆ. ನೀವು ಡಾಕ್ಯುಮೆಂಟ್ ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೇಳಿಲ್ವಾ ಮೇಡಮ್? ನೋಡ್ಲಿಲ್ವಾ? ನೋಡದೆ ಸಿಗ್ನೇಚರ್ ಮಾಡಿದ್ರಾ? ಅದ್ರಲ್ಲಿ ನಾವು ಮೆನ್ಷನ್ ಮಾಡಿದ್ವಲ್ಲ, 2 ತಿಂಗಳಿಗಿಂತ ಹೆಚ್ಚು EMI ಅನ್ನು ಪೆಂಡಿಂಗ್ ಇಡುವ ಹಾಗೆ ಇಲ್ಲ. ಎಲ್ಲಾದ್ರೂ ಪೆಂಡಿಂಗ್ ಇಟ್ಟಲ್ಲಿ ನಿಮ್ಮ ಕಾರನ್ನು ನಾವು ತಗೊಂಡು ಹೋಗ್ತೇವೆ. ಒಂದು ರಿಕ್ವೆಸ್ಟ್ ಸರ್, ನೆಕ್ಸ್ಟ್ ಮಂತ್ ಗ್ಯಾರಂಟಿ ಕಟ್ತೇನೆ ನಾನು. ಇಲ್ಲ ಮೇಡಮ್, ಹಾಗೆಲ್ಲ ಆಗುದೇ ಇಲ್ಲ. ನಾಳೆ ಬರ್ತೇವೆ. ನೀವು ನಾಳೆ 2.5 ಲಕ್ಷ ಕಟ್ಟಬೇಕು, ಇಲ್ಲದ್ರೆ ನಿಮ್ಮ ಕಾರನ್ನು ತಗೊಂಡು ನಾವು ಬರ್ತೇವೆ. ಎಷ್ಟು? 2.5 ಲಕ್ಷ ಮೇಡಮ್. ಹಲೋ ಎರಡೂವರೆ ಲಕ್ಷ ನಾಳೆ ಕಟ್ಟಬೇಕು. EMI ನಿನ್ನ ಮಾತು ಕೇಳಬಾರ್ದಿತ್ತು. ನಾನು ನಿನ್ನ ಮಾತು ಕೇಳಿ ಕಾರ್ ತಗೊಂಡು ನೋಡಿ ಲಾಸ್ ಆಗಿದ್ದೇನೆ ನಾನು. ನನ್ನ ಮಾತು ಕೇಳಬಾರ್ದಿತ್ತು ಅಂತ ನನಗೆ ಬೈದ್ರೆ. ನೀನು ಕಂತು ಸರಿಯಾಗಿ ಕಟ್ಟಬೇಕಿತ್ತು. ಕಂತು ಸರಿ ಕಟ್ಟದೆ ಈಗ ನನ್ನನ್ನು ದೂರಿದ್ರೆ ನಾನೇನ್ ಮಾಡೋದು? ಇವಳು ಎಲ್ಲ ನಮ್ಮ ತಲೆ ಮೇಲೆ ಕಟ್ಟಿದ್ದಾಳೆ. EMI ಅವಳು ಕರೆಕ್ಟ್ ಕಟ್ಟಿಲ್ಲ, ಈಗೆಲ್ಲ ನನಗೆ ಹೇಳ್ತಿದ್ದಾಳೆ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಹೋಗುವ. EMI ಸರಿಯಾಗಿ ಕಟ್ಟದೆ ನಾನೆಂತೂ ಲಾಸ್ ಆಗಿ ಹೋದೆ. ನೀವ್ಯಾರು ಹಾಗಾಗಬೇಡಿ. EMI ತಗೊಂಡ್ರೆ ಸರಿಯಾಗಿ ಕಂತು ಕಂತಾಗಿ ಕಟ್ಟಿ ಸರಿ ಅಮೌಂಟ್ ಅನ್ನು ಪೇ ಮಾಡಿ. ಇಲ್ಲದ್ರೆ EMI ಅಲ್ಲಿ ಬೈಕ್ ಆಗ್ಲಿ ಕಾರ್ ಎಂತ ತಗೊಳ್ಳಿಕ್ಕೆ ಹೋಗ್ಬೇಡಿ. ನೀವು ಸೇವ್ ಮಾಡಿ, ಅಮೌಂಟ್ ಅನ್ನ ಸೇವ್ ಮಾಡಿ, ನಿಮ್ಮ ಇದರಲ್ಲಿ ನೀವು ಪರ್ಚೇಸ್ ಮಾಡಿ. ಉಳಿತಾಯವೇ ಮೇಲು. ಉಳಿತಾಯವೇ ಮೇಲು. ನಾಳೆ ಬರುವುದು ಸಾಲದ ಹೊರೆ. ನಾಳೆ ಬರುವುದು ಸಾಲದ ಹೊರೆ. ನಾಳೆ ಬರುವುದು ಸಾಲದ ಹೊರೆ. ನಾಳೆ ಬರುವುದು ಸಾಲದ ಹೊರೆ. ಜೀವನವಾಗುತ್ತದೆ ದೊಡ್ಡ ಭಾರ. ಜೀವನವಾಗುತ್ತದೆ ದೊಡ್ಡ ಭಾರ. ಸರಳ ಜೀವನ ಸುಖಕರ ದಾರಿ. ಸರಳ ಜೀವನ ಸುಖಕರ ದಾರಿ. ಸರಳ ಜೀವನ ಸುಖಕರ ದಾರಿ. ಉಳಿತಾಯವೇ ನಮ್ಮ ಶಕ್ತಿ. ಉಳಿತಾಯವೇ ನಮ್ಮ ಶಕ್ತಿ. ನಾಳೆ ಬರುವುದು ಸಾಲದ ಹೊರೆ. ನಾಳೆ ಬರುವುದು ಸಾಲದ ಹೊರೆ. ಜೀವನವಾಗುತ್ತದೆ ದೊಡ್ಡ ಭಾರ. ಜೀವನವಾಗುತ್ತದೆ ದೊಡ್ಡ ಭಾರ. ಸರಳ ಜೀವನ ಸುಖಕರ ದಾರಿ. ಸರಳ ಜೀವನ ಸುಖಕರ ದಾರಿ. ಉಳಿತಾಯವೇ ನಮ್ಮ ಶಕ್ತಿ. ಉಳಿತಾಯವೇ ನಮ್ಮ ಶಕ್ತಿ. ಉಳಿತಾಯವೇ ನಮ್ಮ ಶಕ್ತಿ. ಉಳಿತಾಯವೇ ನಮ್ಮ ಶಕ್ತಿ. ಕಂತಿನ ಜೀವನ ಬೇಡವೇ ಬೇಡ. ಉಳಿತಾಯ ಜೀವನ ಬೇಕೇ ಬೇಕು. ಕಂತಿನ ಜೀವನ ಬೇಡವೇ ಬೇಡ. ಉಳಿತಾಯ ಜೀವನ ಬೇಕೇ ಬೇಕು. EMI ಎಂಬುದು ನಿಮ್ಮ ಕೈಯಲ್ಲಿದೆ. EMI ಅನ್ನು ಸರಿಯಾಗಿ ಕಟ್ಟುತ್ತಾ ಹೋದರೆ ಅದು ನಿಮಗೆ ಅಮೃತವಾಗಿ ಕಾಣಿಸುವುದು. EMI ಅನ್ನು ಸರಿಯಾಗಿ ಕಟ್ಟದೆ ಹೋದರೆ ಅದು ವಿಷವಾಗಿ ಕಾಣುವುದು. ವಿಷವೋ ಅಮೃತವೋ ನಿಮ್ಮ ಆಯ್ಕೆ. ಇದು ಇಂದಿನ EMI, ನಾಳೆಯ ತಲೆನೋವು. ಇದು ಇಂದಿನ EMI, ನಾಳೆಯ ತಲೆನೋವು.